ಕರ್ನಾಟಕ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದಂಥ ಮಾಜಿ ಸಚಿವರು, ಹಾಲಿ ಶಾಸಕರು ಆದ ಮತ್ತು ಸಿರಾ ತಾಲೂಕಿನ ವಿಶೇಷವಾಗಿ ಕುಡಿಯುವ ನೀರು ಹಾಗೂ ಇತರೆ ಶೈಕ್ಷಣಿಕ ಸಂಸ್ಥೆಗಳ ಅಭಿವೃದ್ಧಿ ಅಧಿಕಾರಿಗಳು ಆದಂಥ ಶ್ರೀಯುತ ಜಯಚಂದ್ರ ಸಾಹೇಬರು ಏನು ಕಂದಾಯ ಇಲಾಖೆಯಲ್ಲಿ ಸುಮಾರು 20-25 ವರ್ಷಗಳಿಂದ ಸಾಗುವಳಿ ನೀಡಿದ್ರು, ಅವುಗಳ ಖಾತೆ ವಗೈರೆ ಆಗದಿರುವ ಬಗ್ಗೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಸ್ವಾಗತಾರ್ಹ. ಅದಕ್ಕೆ ಮಾನ್ಯ ಸಚಿವರಾದಂಥ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಸ್ಪಂದಿಸಿದ್ದಾರೆ. ಅದರ ಪರಿಶೀಲನೆಯನ್ನು ಮಾಡಿ ಇಲಾಖಾಧಿಕಾರಿಗಳ ಮುಖಾಂತರ ಆ ಕೆಲಸವನ್ನು ಅತಿ ಜರೂರಾಗಿ ಮಾಡಲಿಕ್ಕೆ ಆದೇಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಂಧುಗಳೇ, ಜಯಚಂದ್ರ ಸಾಹೇಬ್ರೇನು ಕಂದಾಯ ಇಲಾಖೆ ಇಡೀ ರಾಜ್ಯದ ವಿಚಾರ ಮಾತ್ರ ಅಲ್ಲ, ಸ್ವಕ್ಷೇತ್ರ ಶಿರಾ ತಾಲೂಕಿನಲ್ಲೂ ಎಲ್ಲ ವರ್ಗದವರ ಜಮೀನುಗಳ ಖಾತೆಗಳಾಗ್ತಕ್ಕಂಥದ್ದು ವಿಳಂಬ ಆಗ್ತಾ ಇರೋದ್ರ ಬಗ್ಗೆ, ಡಿಲೇ ಆಗಿರೋದ್ರ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮನವಿ ಮಾಡಿರೋದ್ರಿಂದ ಇಡೀ ತಾಲೂಕಿನ ಜನತೆಯ ಪರವಾಗಿ, ರೈತ ಕುಟುಂಬದ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದೊಳ್ಳೆ ಈ ಮುಖಾಂತರ ನಾನು ಸರ್ಕಾರದ ಸಚಿವರನ್ನು ಮತ್ತು ನಮ್ಮ ಭಾಗದ ಶಾಸಕರು, ಮಾಜಿ ಸಚಿವರು ಆದಂಥ ಶ್ರೀಯುತ TB ಜಯಚಂದ್ರ ಸಾಹೇಬರಲ್ಲಿ ಮನವಿ ಏನಂದರೆ, ಸಾಹೇಬ್ರೆ, ಈಗ ನೀವು ಪ್ರಶ್ನೆ ಮಾಡಿರ್ತಕ್ಕಂಥ ವಿಚಾರ ಅತ್ಯಂತ ಅಗತ್ಯವಿರ್ತಕ್ಕಂಥ ಪ್ರಶ್ನೆ. ಉದಾಹರಣೆಗೆ ಶಿರಾ ತಾಲೂಕಿನ ಹುಲಿಕೊಂಡಹಳ್ಳಿ ಬೀರ್ನಳ್ಳಿ ಗ್ರಾಮದ ಏನು ಸರ್ವೆ ನಂಬರ್ಗಳು 18, 19, 21, 22, 23, 24 ಜಮೀನುಗಳಿಗೆ ಸುಮಾರು 94-95ನೇ ಸಾಲಿನಲ್ಲಿ ಸಾಗುವಳಿಗಳನ್ನು ಕೊಟ್ಟಿದ್ದು ಖಾತೆಗಳು ಆಗಿದ್ದಾವೆ. ಕೆಲವರಿಗೆ ಖಾತೆಗಳು ಆಗದೇ ಇರತಕ್ಕಂಥದ್ದು ಇಲಾಖೆಯಲ್ಲಿನ ಲೋಪ ಅಂತ ಕಾಣುತ್ತೆ. ಆ ಬಗ್ಗೆ ನೀವಾಗಲೇ ಪ್ರಶ್ನೆ ಮಾಡಿದ್ದೀರಿ. ಅದಕ್ಕೆ ತಾಲೂಕಿನ ಜನತೆಯು ಸಹ ಸ್ಪಂದಿಸಿದ್ದಾರೆ. ಈಗ ಮುಖ್ಯವಾಗಿ ತಿಳಿಯಪಡಿಸಿದೆ ಏನಂದರೆ, ಪೋಡಿ ಜಮೀನುಗಳ 94-95ನೇ ಇಸ್ವಿಯಲ್ಲಿ ಜಮೀನುಗಳು ಮಂಜೂರಾಗಿ ಏನು MR ಆಗಿ ಖಾತೆಗಳಾಗಿದ್ದಾವೆ, ಅವು ಪೋಡಿ ದುರಸ್ತಿ ಆಗಿರೋದಿಲ್ಲ. ಈಗಾಗಲೇ ಭಾಳ ಜನರು ಒಂದು ನಂಬಿಕೆಯ ಮೇಲೆ ಕೊಳವೆ ಬೋರುಗಳನ್ನು ಕೊರೈಸಿಕೊಂಡು ತೋಟಗಳನ್ನು ಬೆಳೆಸ್ತಾ ಇದ್ದಾರೆ, ಗಿಡಮರಗಳನ್ನು ಬೆಳೆಸ್ತಾ ಇದ್ದಾರೆ. ಇದು ಯಾವ ಜಮೀನು ಎಷ್ಟಕ್ಕೆ ಎಲ್ಲಿಗೆ ಬರುತ್ತೆ, ಎಷ್ಟೆಷ್ಟು ಗುಂಟೆ ಐತೆ ಅನ್ನೋಂಥ ನಿಖರ ಮಾಹಿತಿ ಇರೋದಿಲ್ಲ ಅವರಿಗೆ. ಈ ಜಮೀನನ್ನು ವ್ಯತ್ಯಾಸವಾಗಿ ನಾಳೆ ಅಳತೆಗಳಲ್ಲಿ ವ್ಯತ್ಯಾಸ ಆದಾಗ ಅಭಿವೃದ್ಧಿ ಮಾಡಿದಂಥ ಜಮೀನುಗಳ ಅಳತೆ ಹೆಚ್ಚು ಕಡಿಮೆ ಆದಾಗ ಸಾಕಷ್ಟು ರೈತರಿಗೆ, ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತರಿಗೆ ಸಮಸ್ಯೆ ಉಂಟಾಗುತ್ತೆ. ಉದಾಹರಣೆಗೆ ನಾನು ಬೀರ್ನಳ್ಳಿ ಗ್ರಾಮವನ್ನು ಮಾತ್ರ ಕೊಟ್ಟಿದ್ದೇನೆ. ಈ ಸ್ಥಿತಿ ಇಡೀ ತಾಲ್ಲೂಕಿನದಾದ್ಯಂತ ಇರ್ತಕ್ಕಂಥ ವಾಸ್ತವ. ಅದರಿಂದ ತಾವು ದಯಮಾಡಿ ಮತ್ತೊಮ್ಮೆ ಇಲಾಖಾಧಿಕಾರಿಗಳಿಗೆ ಕಂದಾಯ ಸಚಿವರ ಮುಖಾಂತರವೋ ತಮ್ಮ ಲಿಖಿತವಾದಂಥ ಪತ್ರದ ಮುಖಾಂತರವೋ ದುರಸ್ತನ ಮಾಡಿ ಪೋಡಿ ಮಾಡಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ನಾಳೆ ಭಾಳ ತೊಂದರೆಗೀಡಾಗ್ತಾರೆ. ಸುಮಾರು 25-30 ವರ್ಷಗಳಿಂದ ರೈತರು ಅಭಿವೃದ್ಧಿ ಮಾಡಿಸ್ಕೊಂಡಿದ್ದಾರೆ. ಆದರೂ ಜಮೀನುಗಳು ತಮ್ಮ ಜಮೀನು ಎಲ್ಲೆಲ್ಲಿದ್ದಾವೆ ಅನ್ನೋಂಥದ್ದು ದುರಸ್ತೀಕರಣವಾಗಿರ್ತಾ ಇರೋದ್ರಿಂದ ಇದು ರೈತರಿಗೆ ಭಾಳ ತೊಂದರೆ ಆಗೋಂಥ ಸಾಧ್ಯತೆ ಇರುತ್ತೆ. ತಾವು ತಾಲ್ಲೂಕಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರೆ ಅದರಲ್ಲಿ ಪ್ರಶ್ನೆ ಇಲ್ಲ. ಕುಡಿಯೋ ನೀರಿರ್ಬೋದು ಅಥವಾ ರೈತರ ಬೋರ್ವೆಲ್ಗಳ ಅನುಕೂಲ ಆಗಲಿಕ್ಕೆ ಗೋಕಟ್ಟೆಗಳು, ಬ್ಯಾರಿಕೇಡ್ಗಳು ಎಲ್ಲ ಮಾಡ್ತಿದ್ದೀವಿ. ಅದೇ ರೀತಿ ಜಮೀನುಗಳ ದುರಸ್ತೀಕರಣಗೊಳಿಸಿ ಕ್ರೋಢೀಕರಣ ಮಾಡಬೇಕು, ಮಾಡಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ನಾನು ಈ ಮುಖಾಂತರ ಶಿರಾ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ಬೀರ್ನಳ್ಳಿ ಹನುಮಂತರಾಯಪ್ಪ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ ಆದ ನಾನು ಈ ಮುಖಾಂತರ
ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ.